ಆದಿಯೂ ಅಂತ್ಯವೂ ಅವರೇ. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಚರ್ಚಿಗೆ ಹೊರಟಿದ್ದೀವಿ. ಇವತ್ತು ನಮಗೆ ಈಸ್ಟರ್ ಹಬ್ಬ, ಅಂದರೆ ಜೀಸಸ್ ಪುನರುತ್ಥಾನ ಆಗಿದ್ದ ಹಬ್ಬ. ಸೊ ಇವಾಗ 11 o'clockಗೆ ಮಾಸ್ ಇದೆ ನೈಟು. ನಾವು ಬರಬೇಕಾದ್ರೆ 1:30 ಇಲ್ಲ 2 o'clock ಆಗ್ಬೋದು. ಸೊ ನಾನು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಓಕೆ, ಇನ್ನು ನಾವು ಚರ್ಚಿಗೆ ಹೋಗಿ ಬರ್ತೀವಿ. ಓಕೆ, ಲೆಟ್ಸ್ ಗೋ. ಪ್ರಾರ್ಥಿಸುವಂತೆ ಧರ್ಮಸಭೆ ಎಲ್ಲರನ್ನು ಆಹ್ವಾನಿಸುತ್ತದೆ. ದೈವವಾಕ್ಯವನ್ನು ಕೇಳಿ ರಕ್ಷಣಾ ರಹಸ್ಯಗಳನ್ನು ಆಚರಿಸುತ್ತಾ ಪ್ರಭುವಿನ ಪಾಸ್ಕ ಮಹೋತ್ಸವವನ್ನು ಸ್ಮರಿಸೋಣ. ಆತ ಮರಣದ ಮೇಲೆ ಅವರು ಪಡೆದ ವಿಜಯದಲ್ಲಿ ನಾವು ಭಾಗಿಗಳಾಗುವ ಭರವಸೆಯನ್ನು ಹೊಂದಬೇಕು. ಕ್ರಿಸ್ತರು ನಿನ್ನೆಯೂ ಇಂದು ಇರುವವರು, ಆದಿಯೂ ಅಂತ್ಯವೂ ಅವರೇ. ಆಲ್ಫವೂ ಒಮೇಗವೂ ಅವರೇ. ಎಲ್ಲ ಕಾಲಗಳು, ಅಧಿಕಾರವು, ಮಹಿಮೆಯು, ಎಲ್ಲ ಯುಗಗಳು ಅವರೇ. ಇಗೋ ಕ್ರಿಸ್ತರ ಬೆಳಕು, ಈಸ್ಟರ್ ಹಬ್ಬಕ್ಕೆ ಇಡ್ಲಿ ಮಾಡೋಣ ಅಂತ ರಾತ್ರಿ ಅಕ್ಕಿ ರುಬ್ಬಿ ಇಟ್ಟಿದ್ದೆ. ಬೆಳಿಗ್ಗೆ ನೋಡುವಾಗ ಹಿಟ್ಟೆಲ್ಲ ಉಬ್ಬಿ ಚೆಲ್ಲಿತ್ತು. ಆದರೂ ಕೆಳಗಡೆ ಪಾತ್ರೆ ಇಟ್ಟಿದ್ದೆ. ಇನ್ನು ರಾತ್ರಿ ನಾವು ಬರೋದು 2 ಗಂಟೆ, ತುಂಬ ಸುಸ್ತಾಗಿತ್ತು. ಬೆಳಿಗ್ಗೆ ಬೇಗ ಎದ್ದು ಇಡ್ಲಿ ಮಾಡಿದೆ. ಅದ್ರ ಜೊತೆಗೆ ಕಾಯಿ ಚಟ್ನಿ ಕೂಡ ಮಾಡಿಕೊಂಡೆ. ಇನ್ನು ಮಧ್ಯಾಹ್ನಕ್ಕೆ ಮಟನ್ ಸಾರು ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮನೆಯವರು ಬೆಳಿಗ್ಗೆ ಬೇಗ ಹೋಗಿ ಮಟನ್ ತಗೊಂಡು ಬಂದರು. ಅಷ್ಟರ ಒಳಗೆ ಮನೆ ಕ್ಲೀನ್ ಮಾಡಿ ದೇವರಿಗೆ ದೀಪವನ್ನು ಹಚ್ಚಿ ಹಬ್ಬವನ್ನು ಆಚರಿಸಿದ್ವಿ. ಇನ್ನು ಹಬ್ಬಕ್ಕೆ ಸ್ವೀಟ್ ಇಲ್ಲ ಅಂದರೆ ಹಬ್ಬದ ಒಂದು ಫೀಲೇ ಇರಲ್ಲ. ಅದಕ್ಕೆ ಸಬ್ಬಕ್ಕಿ ಪಾಯಸ ಮಾಡಿದೆ. ಇನ್ನು ಈ ಸಬ್ಬಕ್ಕಿ ಪಾಯಸ ನಿಮ್ಮ ಜೊತೆಲೂ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡಿದೆ. ಈ ಸಬ್ಬಕ್ಕಿ ಪಾಯಸ ಮಾಡೋದನ್ನು ನೋಡ್ಕೊಂಡು ಬರೋಣ. ಒಂದು ಪಾತ್ರೆಗೆ 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಕಾದ ಮೇಲೆ ಮಿಕ್ಸ್ಡ್ ಡ್ರೈ ಫ್ರೂಟು ಅರ್ಧ ಕಪ್ಪನ್ನ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಹುರಿದ್ಕೊಳ್ಬೇಕು, ಸ್ವಲ್ಪ ಕೆಂಪಾಗೋವರೆಗೂ. ಮತ್ತು ಜಾಸ್ತಿ ಹುರಿದ್ಕೊಳ್ಬಾರ್ದು, ಸುಟ್ಟೋಗುತ್ತೆ. ಲೈಟಾಗಿ ಕೆಂಪಾಗಿದ ಮೇಲೆ ಅರ್ಧ ಲೀಟ್ರು ನಂದಿನಿ ಹಾಲನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಅರ್ಧ ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದಮೇಲೆ ನೆನೆಸಿಟ್ಟ ಸಬ್ಬಕ್ಕಿ ಹಾಕ್ತಾ ಇದ್ದೀನಿ. ಸಬ್ಬಕ್ಕಿ 1 ಅವರ್ ನೆನೆಸಿಟ್ರೆ ಸಾಕು. ನಾನು ಇದನ್ನು 1 ಅವರ್ ನೆನೆಸಿಟ್ಟಿದ್ದೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಕುದಿ ಬರೋ ತನಕ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಇದಕ್ಕೆ 1 ಸ್ಪೂನ್ ಕೋವಾ ಹಾಕ್ತಾ ಇದ್ದೀನಿ.
ಕೋವಾ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಇರುತ್ತೆ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸೂಜಿ ರವೆನ ಹಾಕ್ತಾ ಇದ್ದೀನಿ. 4 ಸ್ಪೂನ್ ಅಷ್ಟೇ ನಾನು ರವೆನ ಹಾಕಿದ್ದೀನಿ. ಈ ಸೂಜಿ ರವೆ ಹಾಕೋದ್ರಿಂದ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಇನ್ನು ರವೆ ಹಾಕಿದ ಮೇಲೆ ಈ ಥರ ಕೈ ಅಲ್ಲಾಡಿಸ್ಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಇದು ಕುದಿ ಬರೋ ತನಕ ಮಿಕ್ಸ್ ಮಾಡ್ತಾ ಇರಬೇಕು. ಮತ್ತು ಈ ಸೂಜಿ ಹಾಕಿದ್ದಕ್ಕೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಮತ್ತು ಕುದಿ ಬರ್ತಾ ಇದ್ದಂಗೆ ಥಿಕ್ನೆಸ್ ಕೂಡ ಕರೆಕ್ಟಾಗಿ ಬರುತ್ತೆ. ನಾನಿವಾಗ ಇದಕ್ಕೆ ಕೇಸರಿ ಹಾಕ್ತಾ ಇದ್ದೀನಿ. ಕೇಸರಿನ 1 ಅವರ್ ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿದ್ದೆ. ಕೇಸರಿ ಫ್ಲೇವರ್ ಚೆನ್ನಾಗಿ ಇರುತ್ತೆ ಮತ್ತು ಹಾಗೆ ಸ್ವಲ್ಪ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಒಂದು ಕುದಿ ಬಂದಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು ಅರ್ಧ ಗಂಟೆ ತಣ್ಣಗಾಗಕ್ಕೆ ಬಿಟ್ಟರೆ ಕನ್ಸಿಸ್ಟೆನ್ಸಿ ಬರುತ್ತೆ. ಮೀಡಿಯಮ್ ಥಿಕ್ನೆಸ್ ಕೂಡ ಇರುತ್ತೆ. ನೋಡಿ, ಈಸ್ಟರ್ ಹಬ್ಬದ ಸ್ಪೆಷಲ್ ಸಬ್ಬಕ್ಕಿ ಪಾಯಸ ರೆಡಿ. ಈ ಸಬ್ಬಕ್ಕಿ ಪಾಯಸ ಯಾವುದೇ ಹಬ್ಬದಲ್ಲೂ ಈಸಿಯಾಗಿ ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಚಪ್ಪರಿಸಿಕೊಂಡು ತಿಂದರು, ಅಷ್ಟು ಚೆನ್ನಾಗಾಗಿತ್ತು. ಇನ್ನು ನೀವು ಯಾಕೆ ತಡ ಮಾಡ್ತಿದ್ದೀರಾ? ನೀವು ಕೂಡ ಈ ಸಬ್ಬಕ್ಕಿ ಪಾಯಸ ಮನೆಯಲ್ಲಿ ಮಾಡಿ ನಿಮ್ಮ ಮನೆಯವರಿಗೂ ಕೊಡಿ, ಇಷ್ಟಪಟ್ಟು ತಿಂತಾರೆ. ಈ ನನ್ನ ಸಣ್ಣ ವ್ಲಾಗ್ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಸಬ್ಬಕ್ಕಿ ಪಾಯಸ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಎಲ್ರಿಗೂ ಈಸ್ಟರ್ ಹಬ್ಬದ ಶುಭಾಶಯಗಳು.